ಹಾಡುವೆ ನುಡಿಯೇ ಕನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ. ಕಾಲೇಜ್ ಕುಮಾರ್ ಕಿಸ್ಸಿಗೆ ಡಮಾರು ಕೆಳಣ್ಣ. ಮತ್ತೆ ಸಿಟಿಲಿ ಇರಲ್ಲ, ವಾಪಸ್ ಹಳ್ಳಿಗೆ ಹೋಗ್ತಾ ಇದ್ರಲ್ಲ. ಕಾಲಪತ್ತರ್ ನನ್ನ 5ನೇ ರಿಲೀಸ್. ಶಂಕರ ಸರ್, ನೀವು ನೋಡಿದಂತ ಅಪ್ಪು ಸರ್ ಸೂಪರ್ ಸ್ಟಾರ್ ನ ನಿಮ್ಮಷ್ಟು ಹತ್ತಿರದಲ್ಲಿ ನೋಡಿ ಫಸ್ಟ್ ಅಪ್ಪು ಸರ್. ಒಳ್ಳೆ ನಾಟಿ ಮಾಡಿದ್ವಿ ಸರ್. ಮಿಸ್ ಆದ್ರು ಆಕ್ಚುಲಿ. ಇಲ್ಲ ಅವ್ರು ನಮ್ಗೆ ಮಧ್ಯಾಹ್ನ ಫುಡ್ ರೆಡಿ ಮಾಡಕ್ ಹೋಗಿದ್ರಲ್ಲ, ಊಟ ಮಾಡೋದಕ್ಕೆ ರೆಡಿ ಮಾಡೋದಕ್ಕೆ ಹೋಗಿದ್ರು. ಅಂಡ್ ಇವಾಗ ಈ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ಬೇಡಿ, ಮೇಡಮ್ ನ ಕೇಳ್ತೀನಿ. ನಿಮಗೆ ಒಬ್ರು ಸ್ಪೆಷಲ್ ವ್ಯಕ್ತಿ ಗೊತ್ತಿದಾರ? ಸಂತೋಷ್ ರೇವಾ ಅಂತ ಕೇಳಿ. ಯಾರದು? ನಿಮಗ್ ತುಂಬಾನೇ ಗೊತ್ತು ಅವರು. ನಮ್ ಸಿನಿಮಾ ಅಲ್ಲ? ಹೌದು. ಅವ್ರ ಪೆಟ್ ನೇಮ್ ಏನ್ ಹೇಳಿ? ಏನು ನೀವೇ ಹೇಳ್ಬೇಕು. ಏನಂತ ಗೊತ್ತಿಲ್ಲ ಯಾರು ಅಂತ. ಯಾರಿರ್ಬೋದು? ಇಟ್ ಇಸ್ ವಿಕ್ಕಿ ವರುಣ್ ಅವರೇ. ವಾಟ್? ಹೌದು. ನನ್ ಒರಿಜಿನಲ್ ಹೆಸರು ಹೇಳ್ತಾವ್ರು. ನಿಮ್ ಒರಿಜಿನಲ್ ಹೆಸರು? ಸಂತೋಷ್ ಅಂತ. ನನ್ ಒರಿಜಿನಲ್ ಸಂತೋಷ್ ಅಂತ ಅವ್ರ ಒರಿಜಿನಲ್ ಹೆಸರು. ಆಕ್ಚುಲಿ ಇಲ್ಲ, ಅವ್ರು ಹೇಳಿದಾರೆ ನಂಗೆ ಇದನ್ ಮುಂಚೆ. ಹೌದಾ? ನೆನ್ಪಾಗಿಲ್ಲ ಅಷ್ಟೇ, ಯಾಕಂದ್ರೆ ವಿಕ್ಕಿ ವಿಕ್ಕಿ ಅಂತ ಕರೆದು ಅಭ್ಯಾಸ ಆಗಿದೆ. ಹೌದು. ಸೊ ನಾನು ಯಾಕೆ ಕೇಳ್ದೆ ಅಂತ ಹೇಳಿದ್ರೆ, ಸಂತೋಷ್ ರೇವಾ. ಸಂತೋಷ್ ರೇವಾ, ಸಂತೋಷ್ ಅಂತ ಕೇಳಿ ಯೂಶಲಿ ಕರ್ಕೊಂತಾರೆ. ಬಟ್ ಸಂತೋಷ್ ಅವರಿಂದ ವಿಕ್ಕಿ ವರುಣ್ ಅಂತ ಹೇಳಿ ಯಾಕೆ ಹೆಸರು ಚೇಂಜ್ ಮಾಡಿ ತಕ್ಷಣನೇ? ಇಲ್ಲ ನಾನೇನ್ ಚೇಂಜ್ ಮಾಡಿದಲ್ಲ, ಅದು ಸೂರಿ ಸರ್ ಚೇಂಜ್ ಮಾಡಿದ್ರು. ಓಕೆ. ಅವ್ರು ಕೆಂಡಸಂಪಿಗೆ ಫಸ್ಟ್ ಪ್ರೆಸ್ ಮೀಟ್ ಹೋಗ್ಬೇಕಾದ್ರೆ ನೇಮ್ ಚೇಂಜ್ ಮಾಡೋಣ ಅಂತ ಹೇಳಿ ಚೇಂಜ್ ಮಾಡಿದ್ರು. ಸೂರಿ ಸರ್ ಇಟ್ಟಿದ್ ನೇಮ್ ವಿಕ್ಕಿ ಅಂತ. ಓಕೆ. ಅಂಡ್ ಅಪ್ಪು ಸರ್ ಜೊತೆಗೆ ನೀವು ತುಂಬಾ ಮೂವೀಸ್ ಗಳಲ್ಲಿ ವರ್ಕ್ ಮಾಡಿದಿರ, ಸ್ಟಾರ್ಟಿಂಗ್ ಫ್ರಮ್ ಜಾಕಿ, ಅಣ್ಣ ಬಾಂಡು. ಅಂಡ್ ಕೇಳಲೇಬೇಕು, ಅಪ್ಪು ಸರ್ ನಿಮ್ಗೆ ಎಷ್ಟು ಕ್ಲೋಸ್ ಇದ್ರು ಅಂತ ಹೇಳಿ. ಪ್ರತಿಯೊಂದು ಮೂವೀಸ್ ಗಳ ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ಸ್ ಗಳು ಬಂದ್ರೆ ನೀವು ಡಿಸ್ಕಸ್ ಮಾಡಿರ್ತಾ ಇದ್ರಿ. ಬಟ್ ನೀವಿಬ್ರು ನೋಡಿದಂತ ಅಪ್ಪು ಸರ್ ಏನಾದ್ರು ಒಂದು ಕಾಮನ್ ಮೆಮರೀಸ್ ಗಳಿದೆ ಅಂತ ಕೇಳಿದ್ರೆ, ನೀವಿಬ್ರು ಸೆಟ್ ಅಲ್ಲಿ ಮಾತಾಡ್ಕೊಂಡಿರುವಂತದ್ದು? ಥಿಂಕ್ ಎಲ್ರಿಗೂ ಒಂದು ಒಳ್ಳೆ ಮೆಮರಿ ಇರುತ್ತೆ ಮಾಮನ್ ಜೊತೆ. ಅದ್ರ ಬಗ್ಗೆ ನಾವು ಮಾತಾಡಿದೀವಿ ಅನ್ಸುತ್ತೆ ಮುಂಚೆ. ಅಂದ್ರೆ ಒಬ್ರನ್ನ ಮೀಟ್ ಮಾಡಿದಾಗ ಅವ್ರಿಗೆ ಗೊತ್ತಿಲ್ಲದೆ ಇದ್ರುನು ಗೊತ್ತು ಮಾಡ್ಕೊಳ್ಳೋದು, ನೀವೇನ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಏನಾರು ಹೇಳೋದು, ಆಮೇಲೆ ಅವ್ರ ಕರಿಯರ್ ಬಗ್ಗೆ ಕೇಳೋದು, ಓ ಇದು ಚೆನ್ನಾಗಿ ನಡೀತಾ ಇದೆ, ಗುಡ್ ಫಾರ್ ಯು, ಆಲ್ ದ ಬೆಸ್ಟ್ ಅಂತ ಹೇಳೋದಿರ್ಲಿ. ಎಷ್ಟು ವಾರ್ಮ್ ಆಗಿರ್ತಾ ಇದ್ರು, ಆ ಒಂದ್ ಸ್ಮೈಲೇ ಸಾಕು ಅಷ್ಟೇ. ಅವ್ರ ಇರ್ತಿದ್ದ ತರ ಬೇಸಿಕ್ಲಿ ಎಲ್ರ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ರಲ್ಲ, ಆ ಒಂದ್ ರೀತಿ ಬಗ್ಗೆ ನಾವು ಮಾತಾಡಿದೀವಿ ಸೆಟ್ ನಲ್ಲಿ. ಸರ್, ನೀವು ನೋಡಿದಂತ ಅಪ್ಪು ಸರ್? ನಾನು ಒಬ್ರು ಸೂಪರ್ ಸ್ಟಾರ್ ನ ನಿಮ್ಮಷ್ಟು ಹತ್ತಿರದಲ್ಲಿ ನೋಡಿ ಫಸ್ಟ್ ಅಪ್ಪು ಸರ್ನೇ. ಅಲ್ಲಿವರೆಗೂ ನಾನು ಯಾವ್ದೋ ಆಕ್ಟರ್ನ ಅಷ್ಟೊಂದು ಹತ್ತಿರದಲ್ಲಿ ನೋಡಿರಲ್ಲ. ಅವ್ರಿಗೆ ನೋಡಿ ನಮ್ಮ ಪ್ರಕಾಶ್ ರಾಜ್ ಮೇವ್ ಅಂತ ಇದ್ರು, ಅವ್ರು ನಮ್ಮೂರ್ ಕಡೆಯವ್ರೆ. ಅವರು ನಮ್ ಕಡೆಯವ್ರೆ ವಾಸ್ ಅಂತ ಹೇಳಿ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ಕೊನೆ ಅಷ್ಟೊಂದು ಕ್ಲಾಪ್ ಆಗಿದೆ. ಅವಾಗಿಂದ ಯಾವಾಗ ಸಿಕ್ಕಿದ್ರು ನಮ್ಮೂರ್ ಭಾಷೆಯಲ್ಲಿ ಮಾತಾಡೋದು, ಜೋಕ್ ಮಾಡೋದು. ಆಮೇಲೆ ಎಲ್ಲಿ ಸಿಕ್ಕಿದ್ರು ಹಗ್ ಮಾಡ್ತಾ ಇದ್ರು, ಹಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಮ್ಯಾನ್ ಅಂತ ಹಿಂಗ ಫುಲ್ ಅದು ಮಿಸ್ ಮಾಡ್ತಾ ಇದ್ರು. 28 ಇದೆಯಲ್ಲ ಸರ್ದು ಇದಾಗಕ್ಕಿಂತ ಮುಂಚೆ ಹಿಂದಿನ ದಿನ ನನಗೆ ಸಿಕ್ಕಿದ್ರು ಜಯಣ್ಣ ಅವರ ಆಫೀಸಲ್ಲಿ. ಸಲ್ಗಾ ರಿಲೀಸ್ ಆಗಿ ಸ್ವಲ್ಪ ದಿನ ಆಗಿತ್ತು. ನಾನು ಶ್ರೀಕಾಂತ್ ಅವ್ರ ಬರ್ಡೇ ಇತ್ತು. ಅವಾಗ ಅಲ್ಲಿ ಆಫೀಸ್ಗೆ ಹೋದಾಗ ಅಚಾನಕ್ ಆಗಿ ಹಿಂದಿನ ದಿನ ನನಗೆ ಅಪ್ಪು ಸರ್ ಸಿಕ್ಕಿದ್ರು. ಸಿಕ್ಕಿ ಮಾತಾಡಿ ಹಗ್ ಮಾಡಿ ಹೋಗಿದ್ರು. ಅದು ಲೈಫ್ ಟೈಮ್ ನಾವು ಫ್ಯಾನ್ ಬಾಯ್ ಆಗಿ, ಅದು ಲೈಫ್ ಟೈಮ್ ಅಂದ್ರೆ ಲಾಸ್ಟ್ ಮೀಟ್ ಅಂತ ಹೇಳ್ತೀವಲ್ಲ ಎಲ್ಲರಿಗೂ, ಬಟ್ ಯಾವಾಗಲೂ ನಮ್ಮ ಹೃದಯದಲ್ಲಿದ್ದಾರೆ ಅವರು. ಓಕೆ. ಅಂಡ್ ಸರ್, ಕೆಂಡ ಸಂಪಿಗೆ ಅದೊಂಥರ ಪಾರ್ಟ್ 1 ತರ ಆಗಿತ್ತು ನಮ್ಗೆ. ಪಾರ್ಟ್ 2 ಕಾಗೆ ಬಂಗಾರ, ಅದು ಸೂರಿ ಸರ್ ಹೇಳ್ಬೇಕು, ಆನ್ಸರ್ ಮಾಡಕ್ಕೆ ನಮ್ಗೆ ಯಾವ್ದೇ ರೈಟ್ಸ್ ಇಲ್ಲ. ಹೌದು. ಬಟ್ ಯಾವಾಗ ಬರ್ಬೋದು ಅಂತ ಬಹಳ ಕಾತರದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬಿಕಾಸ್ ಆ ಒಂದು ಮೂವಿ ಆ ರೇಂಜಿಗೆ ಸೌಂಡ್ ಮಾಡಿತ್ತು. ಅಂಡ್ 100 days ನ ಕಂಪ್ಲೀಟ್ ಮಾಡಿದಂತ ಮೂವಿ, ನಿಮಗೆ ಡೆಬ್ಯೂ ಫಿಲಂ ಆಗಿದ್ರಿಂದ ಸೊ ಆ ಮೂವಿ ಎಷ್ಟು ಸ್ಪೆಷಲ್ ಆಗಿತ್ತು, ಮತ್ತೆ ನೆಕ್ಸ್ಟ್ ಪಾರ್ಟ್ ಯಾವಾಗ ಬರ್ಬೋದು ಅನ್ನೋ ಒಂದು ಹಿಂಟ್ ಏನಾದ್ರು ಕೊಡ್ತೀರಾ? ನೆಕ್ಸ್ಟ್ ಪಾರ್ಟ್ ಎಲ್ಲ ಸರ್ ಹೇಳ್ತಾರೆ. ಬಟ್ ಆ ಸಿನಿಮಾ ನಮ್ ಲೈಫ್ ಅಲ್ಲಿ ಮರೆಯಕ್ಕಾಗಿರೋ ಸಿನಿಮಾ. ಈಗ್ಲೂ ಪ್ರತಿ ಸೀನ್ ನೋಡಿದಾಗ್ಲೂ ಆ ಸೀನ್ ಹೆಂಗ್ ಶೂಟ್ ಮಾಡೋದು, ಅವತ್ ಹೆಂಗ್ ಪ್ರಿಪೇರ್ ಆಗಿದ್ವು, ಅವತ್ ಏನಾಯ್ತು ಅದು ಓಪನ್ ಮಾಡಿದ್ರೆ ಅದ್ರದ್ದೇ ಒಂದು ಬುಕ್ ಚಾಪ್ಟರ್ ಓಪನ್ ಆದಂಗ ಆಗುತ್ತೆ. ಆ ಸಿನಿಮಾದ ಯಾವ ವಿಜುವಲ್ ನೋಡ್, ದೊಡ್ಡ ಮೆಮೊರಿ ಅದು, ಲೈಫ್ ಟೈಮ್ ಮೆಮೊರಿ. ಎಸ್. ಅಂಡ್ ಬೇಸಿಕಲಿ ಇವಾಗ ಯಾರೇ ಒಂದು ಇಂಡಸ್ಟ್ರಿಗೆ ಬಂದ್ರೂ ಕೂಡ
ತುಂಬಾ ಎಕ್ಸ್ಪೆಕ್ಟ್ ಮಾಡೋದೇನು ಅಂತ ಹೇಳಿದ್ರೆ ನನಗೆ ಈ ರೀತಿಯಾದಂತ ಪಾತ್ರಗಳು ಬರ್ಬೇಕು ಅಥವಾ ಈ ರೀತಿಯಾದಂತ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅಥವಾ ರೋಲ್ಗಳು ಅಂತ ಹೇಳಿರುತ್ತೆ. ಡು ಯು ಹ್ಯಾವ್ ಎನಿ ಡ್ರೀಮ್ ಕ್ಯಾರೆಕ್ಟರ್ ಡ್ರೀಮ್ ರೋಲ್? ಡ್ರೀಮ್ ಕ್ಯಾರೆಕ್ಟರ್ ರೋಲ್ ಅಂತ ಇಲ್ಲ, ವಿಭಿನ್ನ ಪಾತ್ರಗಳನ್ನ ಮಾಡ್ತಾ ಇರ್ಬೇಕು, ನಮ್ಮ ಆಡಿಯನ್ಸ್ ನ ಎಂಟರ್ಟೈನ್ ಮಾಡ್ತಾ ಇರ್ಬೇಕು. ಓಕೆ, ಸೊ ಒಂದು ಚಿಕ್ಕ ಫೋಟೋ ಗ್ಯಾಲರಿ ರೌಂಡ್ ಮಾಡೋಣ. ನಿಮ್ಮ ಫೇವ್ರೆಟ್ ಫೋಟೋಸ್ ಗಳಲ್ಲಿ ಅಪ್ಪು ಸರ್, ಶಿವಣ್ಣ ಅವರು ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಅವರು ಇರುವಂತ ಫೋಟೋಸ್ ಗಳು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಯಾವ್ದಾದ್ರು ಇದೆ ಎಕ್ಸ್ಕ್ಲೂಸಿವ್ ಆಗಿ ನಮಗೋಸ್ಕರ ನಾವು ನಿಮಗೆ ತೋರಿಸುವಂತದ್ದು ಇಟ್ ಇಸ್ ಕ್ವೈಟ್ ಕಾಮನ್. ಇದನ್ನ ತೋರಿಸ್ಬಿಟ್ಟು ಈ ಒಂದು ಫೋಟೋದ ಮೆಮರಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಟ್ ಇಸ್ ಕ್ವೈಟ್ ಕಾಮನ್. ಬಟ್ ಆದ್ರೆ ನೀವೇ ಕೆಲವೊಂದು ಫೋಟೋಸ್ಗಳು ಎಕ್ಸ್ಕ್ಲೂಸಿವ್ ಆಗಿ ಏನಾದ್ರು ಇರುವಂತದ್ದು, ನಿಮಗೆ ತುಂಬಾನೇ ಹತ್ರ ಆಗಿರುವಂತ ಕೆಲವೊಂದು ಫೋಟೋಸ್ಗಳು ಇದ್ದು ತೋರಿಸಿದ್ರೆ ಅದರ ಒಂದು ಮೆಮರೀಸ್ ಗಳನ್ನ ಶೇರ್ ಮಾಡ್ಕೊಂಡ್ರೆ ವಿಲ್ ಬಿ ವೆರಿ ಮಚ್ ಹ್ಯಾಪಿ ಫಾರ್ ದಟ್. ನೋಡ್ತೀನಿ. ಎಸ್, ಅಂಡ್ ಮ್ಯಾಮ್ ಫೋಟೋಸ್ಗಳು ಸಿಕ್ಕಿದ್ರೆ. ಎಸ್, ಇದು ಒಂದು ಫೋಟೋ ಇದೆ. ಓ ನೈಸ್. ಐ ಥಿಂಕ್ ಇದು ಅಪ್ಪು ಮಾಮ ಅಂಡ್ ರಾಘು ಮಾಮ ಇಬ್ರು ಇದ್ದಾರೆ. ನನ್ನ ಸುಮನ್ ಜಾದೂಗರ್ ಅವರು ಇದ್ದಾರೆ, ದಿನಾಕರ್ ಸರ್ ಇದ್ದಾರೆ, ಅಭಿಲಾಷ್ ಕಲತಿ ಅವರು ಇದ್ದಾರೆ, ಮತ್ತೆ ಸೂರಜು ನಾನು ಇಬ್ರು ಇದೀವಿ ಇಲ್ಲಿ. ನಿನ್ನ ಸನಿಯಕ್ಕೆ ದೇವರಿದ್ದಾರೆ. ಸೊ ದಟ್ ವಾಸ್ ಯುವರ್ ಫಸ್ಟ್ ಮೂವಿಗೆ ಕ್ಲಾಪ್ ಮಾಡಿದಂತ ಸಂದರ್ಭ. ಓಕೆ, ಅಂಡ್ ನೆಕ್ಸ್ಟ್ ಫೋಟೋ ಇದ್ರಲ್ಲಿ ನಾನಿಲ್ಲ, ಆದ್ರೆ ಫೋಟೋ ಇದೆ. ಓಕೆ. ಶಿವಣ್ಣ ಮಾಮ, ಅಪ್ಪು ಮಾಮ, ರಾಘು ಮಾಮ, ನಮ್ಮ ಮಮ್ಮಿ, ಗೀತಾ ಆಂಟಿ, ಅಶ್ವಿನಿ ಆಂಟಿ, ಮಂಗಳಾ ಆಂಟಿ, ಚೆನ್ನ ಅವರಿದ್ದಾರೆ. ಚೆನ್ನಾಗಿ ನಿಮಗೆ ಗೊತ್ತಿರ್ಬೋದು. ಅಂಡ್ ಇದು ನನ್ನ ಕಸಿನ್ ನಿವೇದಿತಾ. ಇದ್ರಲ್ಲಿ ನಾನ್ ಯಾಕಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇದು ಐ ಥಿಂಕ್ ಚೈಲ್ಡ್ಹುಡ್ ನಲ್ಲಿ ಅಪ್ಪು ಮಾಮಗೆ ನೀರ್ ಹಾಕ್ಸ್ತಾ ಇರೋ ಟೈಮ್ ಇದು. ಐ ಥಿಂಕ್ ಬಿಫೋರ್ ಹಿಸ್ ಮ್ಯಾರೇಜ್. ಆಗ ನಾನು ನನ್ನ ಕಸಿನ್ಸ್ ಎಲ್ಲ. ನೈಸ್. ಅಂಡ್ ಸರ್, ಸೆಪ್ಟೆಂಬರ್ 13ನೇ ತಾರೀಕು ನನ್ಗೂ ಸ್ಪೆಷಲ್ ಆಗಿರುವಂತ ಡೇ, ಬಿಕಾಸ್ ನನ್ ಬರ್ಡೇ ಅವತ್ತು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಮೂವಿನೂ ಕೂಡ ಒಳ್ಳೇದಾಗಿ ಗೆಲ್ಬೇಕು. ಅಂಡ್ ಅದ್ರ ಜೊತೆಗೆ ಎಲ್ಲಾ ಕನ್ನಡಿಗರನ್ನು ಕೂಡ ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ಮೂವಿ ನೋಡ್ಬೇಕು. ಬಟ್ ಅದಕ್ಕಿಂತ ಮುಂಚೆ ನಿಮ್ಮೂರಿನ ಥಿಯೇಟರ್ ನಲ್ಲಿ ನೀವು ಕಂಡಂತ ಕನಸು ನಿಮ್ಮ ಒಂದು ಊರಿನ ಥಿಯೇಟರ್ ನಲ್ಲಿ ಬಂದಾಗ ಸಂಭ್ರಮಿಸೋಕೆ ಎಲ್ಲರೂ ಕೂಡ ಬಂದು ನೋಡ್ಬೇಕಾದ್ರೆ ನಿಮ್ಗೆ ಹೇಗ್ ಫೀಲ್ ಆಗುತ್ತೆ? ಅಯ್ಯೋ, ಇದೆಲ್ಲ ನನ್ಸಾಗ್ತಾ ಇದೆಯಲ್ಲ ಅಂತ ಭಯನೂ ಇದು, ಖುಷಿನೂ ಇದೆ. ಒಂದನ್ಸುತ್ತೆ ಛಲ ಇಟ್ಕೊಂಡು ಅದು ಈ ಕಷ್ಟನೂ ಸುಖತ್ತೋ ಗುರಿ ತಲುಪಬೇಕು ಅಂತ ಅನ್ಕೊಂಡ್ರೆ ರೀಚ್ ಆಗೇ ಆಗ್ಬೋದು ಅನ್ನೋದು ಒಂದನ್ಸುತ್ತೆ. ಅದು ಏನೇ ಸ್ಟ್ರಗಲ್ ಇರ್ಲಿ, ಏನೇ ಪ್ರಾಬ್ಲಮ್ ಆಗ್ಲಿ, ವಾಟ್ ಎವರ್ ಏನಾದ್ರೂ ಲೈಫಲ್ಲಿ ನಾವ್ ಏನಾಗ್ಬೇಕು ಅನ್ಕೊಂಡಿದ್ವಲ್ಲ, ಅದು ಬಂದ್ಮೇಲೆ ಏನಾಗುತ್ತೋ ಬಿಡುತ್ತೋ ದೇವ್ರ ಇಚ್ಛೆ ಜನಗಳ ಕೈಲಿದೆ. ಬಟ್ ಅಟ್ ಲೀಸ್ಟ್ ನಮ್ಮ ಗೋಲ್ ನ ಟಚ್ ಮಾಡಿದ್ವಿ ಅನ್ನೋ ಹ್ಯಾಪಿನೆಸ್ ಇದೆ. ಎಸ್. ಅಂಡ್ ಸೆಪ್ಟೆಂಬರ್ 13ನೇ ತಾರೀಕು ಥಿಯೇಟರ್ಗೆ ನಾನು ಯಾಕೆ ಬಂದು ಕಾಲಪತ್ರನ ನೋಡ್ಬೇಕು ಅಂತ ಹೇಳಿದ್ರೆ ಆಡಿಯನ್ಸ್ ಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಇದು ಕನ್ನಡ ಸಿನಿಮಾ. ಸೊ ಕನ್ನಡ ಸಿನಿಮಾ ಆಗಿರೋದ್ರಿಂದ ನಮ್ ಕನ್ನಡ ಸಿನಿಮಾನ ನೀವ್ ಉಳಿಸ್ದೆ ಬೇರೆ ಯಾರು ಉಳಿಸ್ತೀರಾ? 13ನೇ ತಾರೀಕು ನಮ್ ಸಿನಿಮಾ ತೆರೆಗೆ ಬರ್ತಾ ಇದೆ. ಥಿಯೇಟರ್ ನಲ್ಲೇ ಬಂದ್ ನೋಡಿ. ಫ್ಯಾಮಿಲಿ ಫಿಲ್ಮ್ ಅಂತಾನು ಹೇಳ್ಬೋದು. ಹೌದು, ಯು ಸರ್ಟಿಫಿಕೇಟ್ ಅಲ್ಲಿ ಬರ್ತಾ ಇದೀವಿ. ಸೊ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆಗೆ ಬಂದು ಎಲ್ರಿಗೂ ಹೇಳಿ, ನಿಮ್ಗೆ ಇಷ್ಟ ಆದ್ರೆ ಎಲ್ರಿಗೂ ಹೇಳಿ, ಅವರೆಲ್ಲಾ ನೋಡ್ಲಿ, ನಮ್ ಸಿನಿಮಾ ಗೆಲ್ಲಿ, ಕನ್ನಡ ಸಿನಿಮಾ ಗೆಲ್ಲಿ. ಎಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದೊಂಥರ ಹೊಸ ಅನುಭವದ ಜೊತೆಗೆ ನಾವು ನಿಮ್ ಜೊತೆಗೆ ಬೆರೆತು ಅಂಡ್ ಒಳ್ಳೆಯ ಹಳ್ಳಿಯ ವಾತಾವರಣದಲ್ಲಿ ಈ ಒಂದು ಮಾತುಕತೆನ ನೀವು ನಮ್ ಜೊತೆ ಆಡಿದಕ್ಕೆ ಬಹಳ ಧನ್ಯವಾದಗಳು. ಅಂಡ್ ಮನಸ್ಪೂರ್ವಕವಾಗಿ ಹೇಳ್ತಾ ಇದೀನಿ, ಮೂವಿ ಗೆದ್ದೇ ಗೆಲ್ಲುತ್ತೆ ಅಂಡ್ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇವಾಗ ಊಟ ಮಾಡೋಣ, ರೆಡಿ? ಖಂಡಿತ, ನೀವು ಮಾಡಿರುವಂತ ಊಟನ ನಾವು ಸವಿಯೋದಕ್ಕೆ ರೆಡಿ ಆಗಿದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ.